ನಮಸ್ಕಾರ ವೀಕ್ಷಕರೇ ವಕ್ಫ್ ತಿದ್ದುಪಡಿ ಮಸೂದೆ ಜಾರಿ ಬೆನ್ನಲ್ಲೇ ಮೋದಿ ಅವರ ನಡೆ ನಿಗೂಢವಾಗಿದೆ. ರಾಷ್ಟ್ರ ರಾಜಕಾರಣದಲ್ಲಿ ಕಳೆದೆರಡು ದಿನಗಳಿಂದ ಭಾರಿ ಬೆಳವಣಿಗೆಗಳು ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿ ಮಾಡಿರೋದು ಈಗ ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ. ಮೋದಿ ಅವರ ಮುಂದಿನ ಹೆಜ್ಜೆ ಏನು ಅನ್ನೋದು ಅತ್ಯಂತ ಕುತೂಹಲಕ್ಕೆ ಕಾರಣ ಆಗಿದೆ. ವಕ್ಫ್ ಬೆನ್ನಲ್ಲೇ ಭಾರತೀಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಕೊಡ್ತಾರಾ ಮೋದಿ? ಮತ್ತೊಂದು ದೊಡ್ಡ ಗಿಫ್ಟ್ ಕೊಡುತ್ತಾ ಕೇಂದ್ರ ಅನ್ನುವ ಕುತೂಹಲ ಹೆಚ್ಚಾಗಿದೆ. ಇದು ಮಾತ್ರ ಅಲ್ಲ, ಮತ್ತೊಂದು ಕಡೆ ಮೋದಿ ಸಂಪುಟದ ಹಿರಿಯ ಸಚಿವರೆಲ್ಲ ಒಂದ್ ಕಡೆ ಸೇರಿರೋದೇ ಈಗ ಮತ್ತಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಇದರ ನಡುವೆ ಪ್ರಧಾನಿ ಮೋದಿ ಅವರು ಏಪ್ರಿಲ್ 19 ತಮ್ಮ ಕಾಶ್ಮೀರ ಪ್ರವಾಸವನ್ನು ಕೂಡ ರದ್ದು ಮಾಡಿದ್ದಾರೆ. ಇದು ಯಾವುದೋ ಒಂದು ದೊಡ್ಡ ಬೆಳವಣಿಗೆ ನಡೆಯುವ ಸಾಧ್ಯತೆಯನ್ನು ಕೂಡ ತೆರೆದಿಟ್ಟಿದೆ. ಇದರ ಜೊತೆಗೆ ಮೋದಿ ಅವರು ಕೂಡ ಬಿಜೆಪಿ ಉನ್ನತ ನಾಯಕರ ಸಭೆ ನಡೆಸಿರೋದು ಕೌತುಕಕ್ಕೆ ಕಾರಣ ಆಗಿರುವಂಥದ್ದು. ಕೇವಲ ಇದಿಷ್ಟೇ ಅಲ್ಲ, ಬಿಜೆಪಿಯ ಹಿರಿಯ ನಾಯಕರೊಬ್ಬರು ಏಪ್ರಿಲ್ 19 ಅಥವಾ ಆ ಒಂದು ವಾರದಲ್ಲಿ ಏನಾದರೂ ನಡೀಬಹುದು ಅನ್ನೋ ಒಂದು ಕುತೂಹಲಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಭಾರತೀಯರ ಕುತೂಹಲವನ್ನು ದುಪ್ಪಟ್ಟಾಗಿಸಿದೆ. ಒಂದು ಕಡೆ ಕೇಂದ್ರ ಸಚಿವ ಸಂಪುಟ ಪುನರಚನೆ ಸದ್ದಿಲ್ಲದೆ ನಡೀತಿದೆಯಾ ಅನ್ನೋ ಅನುಮಾನ, ಮತ್ತೊಂದು ಕಡೆ ಹೊಸ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಕುರಿತಾದಂತಹ ಚರ್ಚೆಗಳು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ವಕ್ಫ್ ತಿದ್ದುಪಡಿ ಮಸೂದೆಯ ಬೆನ್ನಲ್ಲೇ ಮತ್ತೊಂದು ಗೇಮ್ ಚೇಂಜರ್ ಕಾನೂನನ್ನ ಮೋದಿ ಸರ್ಕಾರ ತರೋದಕ್ಕೆ ಮುಂದಾಗಿದೆ ಅನ್ನುವ ಸುದ್ದಿ ಇದೆ. ಹಾಗಾದ್ರೆ ಏನಿದು ಮೋದಿ ನಿಗೂಢ ನಡೆ? ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತಂದ ಬೆನ್ನಲ್ಲೇ ಮತ್ತೊಂದು ಭರ್ಜರಿ ಗಿಫ್ಟ್ ಕೊಡ್ತಾರಾ ಮೋದಿ? ಏಪ್ರಿಲ್ 19ಕ್ಕೆ ನಡೆಯೋದೇನು? ಬಿಜೆಪಿಯ ನಡೆ ಮಹತ್ವ ಪಡೆದುಕೊಂಡಿರೋದ್ಯಾಕೆ? ಮತ್ತೊಮ್ಮೆ ದೇಶದ ಜನರ ಮನಸ್ಸು ಗೆಲ್ಲೋದಕ್ಕೆ ಮುಂದಾದ್ರ ಮೋದಿ? ನಮೋ ಆಟಕ್ಕೆ ಕಂಗಾಲಾಯ್ತಾ ವಿರೋಧಿ ಪಡೆ? ಹೊಸ ಪ್ಲಾನ್, ಹಳೆ ನಿರ್ಧಾರ, ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನ. ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ನರೇಂದ್ರ ಮೋದಿ ಅವರು ಏನೇ ಮಾಡಿದ್ರು ಅದು ಭಾರತೀಯರಿಗಾಗಿ. ಅದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಅಂತ ಹೇಳಿದ್ರೆ ವಕ್ಫ್ ತಿದ್ದುಪಡಿ ಮಸೂದೆ. ಈ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಇಡೀ ದೇಶವೇ ಒಪ್ಪಿಕೊಂಡಿದೆ. ಸಾಮಾನ್ಯ ಜ್ಞಾನ ಹೊಂದಿರೋರು ಅದನ್ನು ತಿರಸ್ಕರಿಸೋದಕ್ಕೆ ಸಾಧ್ಯವೇ ಇಲ್ಲ. ಕೇಂದ್ರ ಸರ್ಕಾರ ಅದನ್ನು ಕಾನೂನಾತ್ಮಕವಾಗಿ ಅಧಿಕೃತವಾಗಿ ಜಾರಿಗೆ ತಂದಿದೆ. ಭಾರತೀಯರು ಅದನ್ನು ಸ್ವಾಗತಿಸಿದ್ದಾರೆ. ಆ ಮೂಲಕ ರೈತರ ಪಾಲಿಗೆ ಪೆಡಂಭೂತವಾಗಿದ್ದ ಈ ಕಂಟಕ ಕಳೆದಿದೆ ಅಂತ ಹೇಳ್ಬೋದು. ಇನ್ನು ಮುಸ್ಲಿಂ ಸಮುದಾಯದ ಬಡವರ್ಗದ ಜನರಂತೂ ಕುಣಿದು ಕುಪ್ಪಳಿಸಿದ್ದಾರೆ. ಮೋದಿ ಮೋದಿ ಅಂತ ಜೈಕಾರ ಹಾಕ್ತಿದ್ದಾರೆ. ಈ ಒಂದು ಜಯದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಮತ್ತೊಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಿದೆ ಅನ್ನೋ ಸುಳಿವು ಸಿಕ್ಕಿದೆ. ದೇಶದ ಜನರಿಗೆ ಮತ್ತೊಂದು ಸಿಹಿ ಸುದ್ದಿಯನ್ನ ನೀಡ್ತಾರಾ ಅನ್ನೋದು ಈಗ ಕುತೂಹಲವನ್ನು ಮೂಡಿಸ್ತಾ ಇದೆ. ಬಿಜೆಪಿ ರಾಷ್ಟ್ರ ರಾಜಕಾರಣದಲ್ಲಿ ಕೇಂದ್ರ ಬಿಂದು ಆಗ್ತಾ ಇದೆ. ಹಲವು ಮಹತ್ವದ ನಿರ್ಧಾರಗಳು, ಪ್ರಕ್ರಿಯೆಗಳು ನಡೆಯೋದು ಬಾಕಿ ಇದೆ. ವೀಕ್ಷಕರೇ, ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ ಮಂಗಳವಾರ ಸಂಜೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿದ್ದಾರೆ. ಯಾವುದೇ ಅಜೆಂಡಾ ಇಲ್ಲದೆ ಈ ರೀತಿಯಾಗಿ ದಿಢೀರ್ ಅಂತ ಹೇಳಿ ಪ್ರಧಾನಿ ರಾಷ್ಟ್ರಪತಿಗಳ ಭೇಟಿಯಾಗಿರೋದು ಈಗ ಹಲವು ಊಹಾಪೋಹಕ್ಕೆ ಕಾರಣ ಆಗಿದೆ. ಇದರ ಬೆನ್ನಲ್ಲೇ ಮತ್ತೊಂದು ದೊಡ್ಡ ಬೆಳವಣಿಗೆ ಆಗಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರ ನಿವಾಸದಲ್ಲಿ ಕಮಲ ಪಡೆಯ ನಾಯಕರ ಉನ್ನತ ಮಟ್ಟದ ಸಭೆ ನಡೆದಿದೆ. ಹೀಗಾಗಿ ನರೇಂದ್ರ ಮೋದಿ ಹಾಗೆ ದ್ರೌಪದಿ ಮುರ್ಮು ಅವರ ಭೇಟಿ ಮತ್ತಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಇಲ್ಲಿ ಪ್ರಮುಖವಾಗಿ ಜೆ.ಪಿ. ನಡ್ಡಾ ಅವರ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಭಾಗಿಯಾಗಿದ್ರು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿದ್ರು, ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಮತ್ತು ಇತರ ಹಿರಿಯ ನಾಯಕರು ಭಾಗಿಯಾಗಿದ್ರು. ಆ ಒಂದು ಸಭೆಯಲ್ಲಿ ಹಲವು ಮಹತ್ವದ ಚರ್ಚೆಗಳು ನಡೆದಿದೆ. ಸದ್ಯಕ್ಕೆ ರಾಷ್ಟ್ರ ರಾಜಕಾರಣದಲ್ಲಿ, ಕೇಂದ್ರದಲ್ಲಿ, ಅದರಲ್ಲೂ ಬಿಜೆಪಿ ವಲಯದಲ್ಲಿ ಯಾವೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ಒಂದು ಕಡೆ ಮೋದಿ ಹಾಗೆ ಮುರ್ಮು ಅವರ ಭೇಟಿ, ಮತ್ತೊಂದು ಕಡೆ ಬಿಜೆಪಿಯ ಟಾಪ್ ಲೀಡರ್ಗಳ ಸಭೆ. ಇದು ರಾಷ್ಟ್ರ ರಾಜಕಾರಣದಲ್ಲಿ ಏನಾದರೂ ದೊಡ್ಡದಾಗಬಹುದಾ ಅನ್ನುವ ಮುನ್ಸೂಚನೆಯನ್ನು ಕೊಟ್ಟ ರೀತಿ ಇದೆ. ಪ್ರಮುಖವಾಗಿ ಸಂಪುಟ ಪುನರ್ರಚನೆ ಆಗುವ ಸಾಧ್ಯತೆಯನ್ನು ತೆರೆದಿಟ್ಟಿರುವಂಥದ್ದು. ಮೇ ಅಥವಾ ಜೂನ್ನಲ್ಲಿ ಕ್ಯಾಬಿನೆಟ್ ರೀಶಫಲ್ ಆಗಬಹುದು ಎನ್ನಲಾಗ್ತಾ ಇದೆ. ಈ ವಾರ ಯಾವುದೇ ಸಚಿವ ಸಂಪುಟ ಸಭೆ ಇರಲ್ಲ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಿದೆ. ವೀಕ್ಷಕರೇ, ಗಮನಿಸಬೇಕಾದ ವಿಚಾರ ಅಂದ್ರೆ ಇನ್ನೇನು ಕೆಲವೇ ತಿಂಗಳಲ್ಲಿ ವಿಧಾನಸಭಾ ಚುನಾವಣೆಗಳಿದೆ. ಪ್ರಮುಖವಾಗಿ ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆ ಇದೆ, ಬಿಹಾರದಲ್ಲಿದೆ. ಬಿಜೆಪಿ ಇದಕ್ಕಾಗಿ ಈಗಿನಿಂದಲೇ ಪ್ಲಾನ್ ರೂಪಿಸಿಕೊಳ್ತಾ ಇದೆ. ಈ ನಿಟ್ಟಿನಲ್ಲಿ ಯಾವ ರೀತಿಯ ಹೆಜ್ಜೆಗಳನ್ನು ಇಡಬಹುದು ಅನ್ನೋದನ್ನ ನೋಡೋದಾದ್ರೆ, ತಮಿಳುನಾಡು ಮತ್ತು ಬಿಹಾರದಿಂದ ಹೊಸ ಮುಖಗಳನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಹೀಗಾಗಿ ಹಾಲಿ ಇರುವಂತಹ ಕೆಲವು ಸಚಿವರನ್ನ ಸಂಪುಟದಿಂದ ಕೈ ಬಿಡೋದಕ್ಕೆ ಬಿಜೆಪಿ ನಿರ್ಧರಿಸಿರುವಂಥದ್ದು. ವಯಸ್ಸು, ಕಾರ್ಯಕ್ಷಮತೆ ಅಥವಾ ಅವರ ಅನುಭವವನ್ನ ಪಕ್ಷದ ಸಂಘಟನಾ ಕೆಲಸದಲ್ಲಿ ಬಳಸಿಕೊಳ್ಳುವ ಕಾರಣದಿಂದ ಕೆಲವು ಸಚಿವರನ್ನ ಸಂಪುಟದಿಂದ ಕೈ ಬಿಡುವಂತಹ ಸಾಧ್ಯತೆ ಇದೆ. ಆ ಜಾಗಕ್ಕೆ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳ ಹೊಸ ಮುಖಗಳನ್ನ ತರುವಂತಹ ಸಾಧ್ಯತೆ ಇದೆ. ಇನ್ನು ಪ್ರಮುಖವಾಗಿ ತಮಿಳುನಾಡು ಬಿಜೆಪಿ ನಾಯಕ ಕೆ ಅಣ್ಣಾಮಲೈ ಅವರು ತಮಿಳುನಾಡು ಬಿಜೆಪಿ ಘಟಕದ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದಿದ್ದಾರೆ. ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಎಳೆದು ತರ್ತಾರೆ ಅನ್ನೋದು ಸುದ್ದಿ. ಕೇಂದ್ರ ಸಚಿವ ಸಂಪುಟದಲ್ಲೂ ಸ್ಥಾನ ಕೊಡ್ತಾರೆ ಅನ್ನುವಷ್ಟರ ಮಟ್ಟಿಗೇನು ಚರ್ಚೆಗಳು ನಡೀತಾ ಇದೆ. ಈ ಬಗ್ಗೆನೂ ಸಭೆಯಲ್ಲಿ ಚರ್ಚೆ ಆಗಿದೆ. ಇದರ ಜೊತೆಗೆ
ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ನಡೆದಂತಹ ಹಿಂಸಾಚಾರದ ಕುರಿತಾಗಿ. ಈಗಾಗಲೇ ಈ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ವಿರೋಧಿಸಿ ಪ್ರತಿಪಕ್ಷಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಅಲ್ಲಿ ಈ ವಕ್ಫ್ ಕಾನೂನಿನ ಕುರಿತಾಗಿ ವಿಚಾರಣೆ ನಡೆಯುತ್ತೆ. ಈ ಸಂಬಂಧನೂ ಸಭೆಯಲ್ಲಿ ಮಾತುಕತೆಗಳು ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇದ್ಯಾವ ವಿಚಾರಕ್ಕೂ ಈ ರೀತಿಯಾಗಿ ಸಡನ್ ಆದಂತಹ ಭೇಟಿ, ತುರ್ತು ಸಭೆಗಳನ್ನು ಮಾಡುವಂತಹ ಅವಶ್ಯಕತೆ ಇಲ್ಲ. ಆದರೆ ಈ ದಿಢೀರ್ ಭೇಟಿ, ಸಭೆ ಎಲ್ಲ ಒಂದು ದೊಡ್ಡ ರಾಜಕೀಯ ಬೆಳವಣಿಗೆಯ ಮುನ್ಸೂಚನೆ ಅಂತಲೇ ರಾಜಕೀಯ ಪಂಡಿತರು ಲೆಕ್ಕಾಚಾರ ಹಾಕಿಕೊಳ್ತಿದ್ದಾರೆ. ಇದರ ನಡುವಲ್ಲೇ ನೋಡ್ತಾ ಇರಿ, ಏಪ್ರಿಲ್ 19 ಅಥವಾ ಮುಂದಿನ ಒಂದು ವಾರದೊಳಗೆ ಏನಾದರೂ ಒಂದು ಆಗುತ್ತೆ ಅಂತ ಬಿಜೆಪಿಯ ಹಿರಿಯ ನಾಯಕರೊಬ್ಬರೇ ಹೇಳಿಕೆ ಕೊಟ್ಟಿರುವಂಥದ್ದು. ಇಲ್ಲಿ ಏಕರೂಪ ನಾಗರಿಕ ಸಂಹಿತೆ ಕುರಿತಾಗಿ ಚರ್ಚೆ ನಡೀತಾ ಇದೆ. ಅದ್ರ ಬಗ್ಗೆ ಏನಾದರೂ ಮೋದಿ ಸರ್ಕಾರ ಒಂದು ದಿಟ್ಟ ನಡೆಯನ್ನು ಕೈಗೊಳ್ಳುತ್ತಾ ಅನ್ನುವ ಚರ್ಚೆ ಇದು. ಈ ಏಕರೂಪ ನಾಗರಿಕ ಸಂಹಿತೆಯ ಕುರಿತಾಗಿ ಕಳೆದ ಲೋಕಸಭಾ ಚುನಾವಣೆಗಿಂತಲೂ ಹಿಂದಿನಿಂದಲೂ ಚರ್ಚೆಗಳು ನಡೀತಾ ಇದೆ. ಮೋದಿ ಸರ್ಕಾರ ತ್ರಿವಳಿ ತಲಾಖನ್ನು ರದ್ದುಗೊಳಿಸಿ ಮುಸ್ಲಿಂ ಮಹಿಳೆಯರಿಗೆ ಹಕ್ಕುಗಳನ್ನು ನೀಡಿತು. ಅದಾದ ನಂತರ ಆರ್ಟಿಕಲ್ 370 ಹಾಗೆ 35A ಜಮ್ಮು ಕಾಶ್ಮೀರ ವಿಚಾರವಾಗಿ ಅದನ್ನು ಕಿತ್ತು ಹಾಕಿದ್ದು. ಹಾಗೆ 2 ಗುರಿ, 2 ನಾಯಕರು, 2 ಕಾನೂನುಗಳು ಒಂದೇ ದೇಶದಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಚುನಾವಣಾ ರ್ಯಾಲಿಗಳಲ್ಲಿ ಅಬ್ಬರಿಸಿದ್ದು ಇವತ್ತು ಇತಿಹಾಸ. ಈ ಏಕರೂಪ ನಾಗರಿಕ ಸಂಹಿತೆ ಅಥವಾ ಯೂನಿಫಾರ್ಮ್ ಸಿವಿಲ್ ಕೋಡ್ UCCಯನ್ನು ಜಾರಿಗೆ ತರೋದು ಕೇಂದ್ರ ಸರ್ಕಾರಕ್ಕೆ ಒಂದು ಚಾಲೆಂಜಿಂಗ್ ಆದಂತಹ ಕೆಲಸ. ಇದಕ್ಕೆ ಸಾಕಷ್ಟು ಸವಾಲುಗಳು ಎದುರಾಗಿದ್ದು ನಿಮ್ಮೆಲ್ಲರಿಗೂ ಗೊತ್ತು. ಅಷ್ಟಕ್ಕೂ UCC ಬಂದು ಒಂದು ಜಾತ್ಯತೀತ ಕಾನೂನು. UCC ದೇಶದೆಲ್ಲೆಡೆ ಜಾರಿಯಾದರೆ ಎಲ್ಲ ಧರ್ಮಗಳ ವೈಯಕ್ತಿಕ ಕಾನೂನುಗಳು ಕೊನೆಗೊಳ್ಳುತ್ತೆ. ಸದ್ಯ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಮತ್ತು ಪಾರ್ಸಿ ಸಮುದಾಯಗಳು ಬೇರೆ ಬೇರೆ ರೀತಿಯಾದಂತಹ ವಿಭಿನ್ನವಾದಂತಹ ಧಾರ್ಮಿಕ ಕಾನೂನುಗಳನ್ನು ಹೊಂದಿದೆ. ಆದರೆ ಹಿಂದೂ ಕಾನೂನು ಬುದ್ಧ, ಜೈನ ಮತ್ತು ಸಿಖ್ ಧರ್ಮಗಳ ಅನುಯಾಯಿಗಳಿಗೂ ಅನ್ವಯ ಆಗುತ್ತೆ. ವಿಲ್ ಹಾಗೆ ಮದುವೆಯಂತಹ ವಿಷಯಗಳಲ್ಲಿ ಈ ಕಾನೂನುಗಳನ್ನು ಪಾಲಿಸಬೇಕು. ವಿಚ್ಛೇದನ ಮತ್ತು ನಂತರದ ನಿರ್ವಹಣೆಗೆ ಸಂಬಂಧಿಸಿರುವಂತಹ ನಿಯಮಗಳನ್ನು ವೈಯಕ್ತಿಕ ಕಾನೂನಿನ ಮೂಲಕವಾಗಿ ನಿರ್ಧರಿಸಲಾಗುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಈ ಏಕರೂಪ ನಾಗರಿಕ ಸಂಹಿತೆ ಜಾರಿಯಾದರೆ ಈ ಎಲ್ಲ ವೈಯಕ್ತಿಕ ಕಾನೂನುಗಳು ಕೊನೆಗೊಳ್ಳುತ್ತೆ. ಆಗ ಎಲ್ಲ ಧರ್ಮದ ನಾಗರಿಕರು ಏಕರೂಪವಾದಂತಹ ನಾಗರಿಕ ಸಂಹಿತೆ ಪಾಲಿಸಬೇಕಾಗುತ್ತೆ. 2024ಕ್ಕೂ ಮುಂಚೆ ಗೋವಾ ರಾಜ್ಯವನ್ನು ಹೊರತುಪಡಿಸಿ ಭಾರತದಲ್ಲಿ ಎಲ್ಲೂ ಏಕರೂಪವಾದಂತಹ ಕಾನೂನುಗಳು ಇರಲಿಲ್ಲ. ಕೇಂದ್ರ ಸರ್ಕಾರ ಈ ಬಗ್ಗೆ ಪ್ರಕ್ರಿಯೆಯನ್ನು ಆರಂಭಿಸಿದ ನಂತರದಲ್ಲಿ ಸದ್ಯ ಭಾರತದ ಉತ್ತರಾಖಂಡ್ ರಾಜ್ಯದಲ್ಲಿ ಈಗಾಗಲೇ UCCಯನ್ನು ಜಾರಿಗೊಳಿಸಲಾಗಿದೆ. ಇನ್ನು ಬಿಜೆಪಿ ಆಳ್ವಿಕೆಯಲ್ಲಿರುವಂತಹ ಅಸ್ಸಾಂ, ಗುಜರಾತ್, ಮಧ್ಯಪ್ರದೇಶದಂತಹ ರಾಜ್ಯಗಳು ಸಹ ಇದನ್ನು ಅನುಸರಿಸುವುದಕ್ಕೆ ಸಿದ್ಧವಾಗಿ ನಿಂತಿದೆ. ಇನ್ನು 23ನೇ ಕಾನೂನು ಆಯೋಗ UCC ಕುರಿತಾಗಿ ಸಲಹೆಯನ್ನು ಸಹ ನೀಡಿದೆ. ಇಲ್ಲಿ ಕೇಂದ್ರಕ್ಕೆ ಎದುರಾಗಿರುವಂತಹ ಸವಾಲುಗಳು ಅಂತ ಹೇಳಿದ್ರೆ, JDU, TDP ಕೇಂದ್ರದೊಂದಿಗೆ ಸಹಕರಿಸೋದಕ್ಕೆ ಸಿದ್ಧವಾಗಿ ನಿಂತಿದ್ರೂ ಸಹ ವಿರೋಧ ಪಕ್ಷಗಳು ಅಂದರೆ ಪ್ರತಿಪಕ್ಷಗಳು ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. UCC ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುತ್ತೆ ಅಂತ ವಾದ ಮಾಡ್ತಾ ಇದೆ. ಇನ್ನು ಶರಿಯತ್ ಕಾನೂನನ್ನು ಬದಲಾಯಿಸೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಮುಸ್ಲಿಂ ಸಂಘಟನೆಗಳು ಹೇಳ್ತಾ ಇರುವಂಥದ್ದು. ಈ ಎಲ್ಲ ಅಡೆತಡೆಗಳು, ವಿರೋಧದ ನಡುವೆನೆ ಮೋದಿ ಸರ್ಕಾರದ ಕಣ್ಣು ಈಗ ಮತ್ತೆ ಏಕರೂಪ ನಾಗರಿಕ ಸಂಹಿತೆಯ ಮೇಲೆ ಬಿದ್ದಿದೆ. ವಕ್ಫ್ ಆಪರೇಷನ್ ಬಳಿಕ ಕೇಂದ್ರ ಸರ್ಕಾರದ ಆದ್ಯತಾ ಪಟ್ಟಿಯಲ್ಲಿ UCC ಕೂಡ ಇದೆ. ದೇಶದಲ್ಲಿರುವ ಎಲ್ರಿಗೂ ಒಂದೇ ರೀತಿಯಾದಂತಹ ಕಾನೂನು ತರುವ ಕೆಲಸಕ್ಕೆ ವೇಗ ಕೊಟ್ಟಿದೆ. ಈಗಾಗಲೇ ವಕ್ಫ್ ಕಾಯ್ದೆಗೆ ಸಂಸತ್ನಲ್ಲಿ ಉಭಯ ಸದನಗಳಲ್ಲಿ ಸಿಕ್ಕಂತಹ ಬೆಂಬಲವನ್ನು ಗಮನಿಸಿರುವಂತಹ ಮೋದಿ ಸರ್ಕಾರ ಈಗ UCC ಕೆಲಸವನ್ನು ಕೂಡ ಕಂಟಿನ್ಯೂ ಮಾಡೋದಕ್ಕೆ ಮುಂದಾಗಿದೆ. ಈಗಾಗಲೇ ಹೇಳಿದ ಹಾಗೆ ಉತ್ತರಾಖಂಡ್ನಲ್ಲಿ UCC ಈಗಾಗಲೇ ಜಾರಿಗೆ ಬಂದಿದೆಯಲ್ವಾ, ಅದನ್ನು ದೇಶಾದ್ಯಂತ ಜಾರಿಗೆ ತರೋದಕ್ಕೆ ಮೋದಿ ಸರ್ಕಾರ ತನ್ನ ಟಾರ್ಗೆಟ್ ಲಿಸ್ಟ್ನಲ್ಲಿ ಸೇರಿಸ್ಕೊಂಡಿದೆ. ಮೋದಿಯವರ ಈ ಒಂದು ಕೆಲಸಕ್ಕೆ ಶಕ್ತಿ ನೀಡುವಂತೆ, ಒಂದು ಬೆಂಬಲ ನೀಡುವ ರೀತಿಯಲ್ಲಿ ಅಥವಾ ಮತ್ತಷ್ಟು ಬಲ ಕೊಡುವಂತಹ ರೀತಿಯಲ್ಲಿ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ಅಭಿಪ್ರಾಯವನ್ನು ಪಟ್ಟಿದೆ. ಕೆಲವೇ ದಿನಗಳ ಹಿಂದಷ್ಟೇ ಒಂದು ಕೇಸ್ನ ವಿಚಾರಣೆ ಸಂದರ್ಭದಲ್ಲಿ ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತನ್ನಿ, ಭಾರತಕ್ಕೆ ಈ UCC ಬಹಳ ಅತ್ಯಗತ್ಯ ಅಂತ ಹೇಳಿದೆ. ಅಷ್ಟು ಮಾತ್ರ ಅಲ್ಲ, ಈ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು ಅಂತ ಹೇಳಿ ಸಲಹೆಯನ್ನು ಕೂಡ ಕೊಟ್ಟಿದೆ. ಇನ್ನು ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಬಗ್ಗೆನೂ ಒಂದು ಮಹತ್ವದ ಚರ್ಚೆ ನಡೆದಿದೆ. JP ನಡ್ಡಾ ಅವರ ನಿವಾಸದಲ್ಲಿ ನಡೆದಂತಹ ಸಭೆಯ ಬಳಿಕ ಅದೇ ದಿನ ರಾತ್ರಿ ಮೋದಿ ಅವರ ನಿವಾಸದಲ್ಲಿ ಟಾಪ್ ಲೀಡರ್ಗಳ ಸಭೆ ನಡೆದಿದೆ. ಇನ್ನು ಪಕ್ಷದ ದೃಷ್ಟಿಯಿಂದ ನೋಡಿದ್ರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಶೀಘ್ರದಲ್ಲೇ ಆಗಬೇಕಾಗಿದೆ. ಈಗಾಗಲೇ ಪ್ರಸ್ತುತ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರ ಅವಧಿ ಮುಗಿದಿದೆ. ಜನವರಿಯಲ್ಲಿ ಆಕ್ಚುಲಿ ಚುನಾವಣೆ ಆಗಬೇಕಾಗಿತ್ತು, ಆದರೆ ಇದುವರೆಗೂ ಆಗಿಲ್ಲ. ಇನ್ನು ಈಗಾಗಲೇ JP ನಡ್ಡಾ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಂಡಾಗಿದೆ. ಇನ್ನೇನಿದ್ರು ಹೊಸ ಅಧ್ಯಕ್ಷರ ಘೋಷಣೆ ಆಗಬೇಕಾಗಿರೋದು ಬಾಕಿ ಇದೆ. ಇನ್ನು ರಾಜ್ಯ ಘಟಕಗಳ ವಿಚಾರಕ್ಕೆ ಬಂದರೆ ಕರ್ನಾಟಕ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಹಾಗೆ ಪಶ್ಚಿಮ ಬಂಗಾಳ ಅಧ್ಯಕ್ಷರ ಘೋಷಣೆ ಆಗಬೇಕಾಗಿದೆ. ರಾಜ್ಯ ಘಟಕಗಳ ಈ ಅಧ್ಯಕ್ಷರ ಆಯ್ಕೆ ಅಥವಾ ಘೋಷಣೆ ಬಾಕಿ ಇರೋದ್ರಿಂದಲೇ ಪಕ್ಷದಲ್ಲಿ ಹಲವು ರೀತಿಯ ಗೊಂದಲ ಸೃಷ್ಟಿಯಾಗಿದೆ. ಅದರಲ್ಲೂ ಕರ್ನಾಟಕ ಬಿಜೆಪಿಯಲ್ಲಿ ಏನೇನಾಯಿತು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ಹೀಗಾಗಿ ಬಿಜೆಪಿ ಸದ್ಯ ರಾಷ್ಟ್ರ ರಾಜಕಾರಣದಲ್ಲಿ ಕೇಂದ್ರ ಬಿಂದು ಆಗಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಏಪ್ರಿಲ್ ಅಂತ್ಯದ ಹೊತ್ತಿಗೆ ಕೇಸರಿ ಪಡೆಗೆ ಒಂದು ಹೊಸ ಸಾರಥಿ ಬರಲಿದ್ದಾರೆ ಅಂತ ಹೇಳ್ಬೋದು. ಇದು ಏಪ್ರಿಲ್ 19ಕ್ಕೆ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ.
ಕೇಂದ್ರ ಈ ವಿಚಾರವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ಅಥವಾ ಮತ್ತೊಂದು ಗೇಮ್ ಚೇಂಜರ್ ಕಾನೂನಿಗೆ ಕೈ ಹಾಕುತ್ತಾ ಅನ್ನುವ ಕುತೂಹಲನೂ ಇದೆ. ಇದಿಷ್ಟು ಸದ್ಯದ ರಾಷ್ಟ್ರ ರಾಜಕಾರಣದ ಬೆಳವಣಿಗೆಗಳು. ಹಾಗಾದ್ರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ಏಕರೂಪ ನಾಗರಿಕ ಸಂಹಿತೆ ಕುರಿತಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು? ತಪ್ಪದೇ ಅದನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.